ಶಕ್ತಿಪೀಠಗಳಲ್ಲಿ ಇರುವಂತಹ ನೆಮ್ಮದಿ, ಸುಖ, ಶಾಂತಿ ಮನೆಯಲ್ಲಿಲ್ಲ, ಮನಸ್ಥಿತಿಗಳಲ್ಲಿಲ್ಲ. ಯಾಕೆ? ಎಲ್ಲರೂ ಜನರು ನೆಮ್ಮದಿ, ಸುಖ, ಸಂತೋಷ ಅಥವಾ ಕೆಲವೊಂದು ಬದಲಾವಣೆ, ಬೆಳವಣಿಗೆಗೋಸ್ಕರ ಶಕ್ತಿಪೀಠಗಳನ್ನ ನೀವು ಭೇಟಿ ಮಾಡ್ತೀರಾ. ಭೇಟಿ ಮಾಡಿ ಅಲ್ಲಿ ಭಗವಂತನಿಗೆ ಸಂಕಲ್ಪ ಮಾಡಿಕೊಂಡು ಪ್ರಾರ್ಥನೆಗಳನ್ನ ಮಾಡಿಕೊಂಡು, ನಿಮ್ಮ ಕುಲದೈವ ಆಗ್ಬೋದು, ಆರಾಧ್ಯ ದೈವ ಆಗ್ಬೋದು, ಇಲ್ಲ ಜಗತ್ತಿನಾದ್ಯಂತ, ವಿಶ್ವದಾದ್ಯಂತ ಅಥವಾ ದೇಶದಾದ್ಯಂತ ಇರುವಂತಹ ಭಗವಂತನ ಅನುಗ್ರಹಗಳು ಯಥಾರ್ಥವಾಗಿರುವಂತಹ ಶಕ್ತಿಪೀಠಗಳಿಗೆ ನೀವು ಭೇಟಿ ಮಾಡ್ತೀರಾ. ಇಲ್ಲಿ ತಿಳಿಸ್ತಾ ಇರುವಂತಹ ವಿಚಾರ ಅಥವಾ ಪ್ರಶ್ನೆ, ಶಕ್ತಿಪೀಠಗಳ ಹತ್ರ ಇರುವಂತಹ ಸುತ್ತಮುತ್ತ ಇರುವಂತಹ ಜನರನ್ನ ನಾನು ಗಮನಿಸ್ತಾ ಇದ್ದೀನಿ. ಸುಮಾರು ಸಾವಿರಾರು ಕಿಲೋಮೀಟರ್ ನಾವು ದೂರ ಹೋಗಿ ಅಲ್ಲಿ ಶಕ್ತಿಪೀಠಗಳನ್ನ ಭೇಟಿ ಮಾಡಿ ದರ್ಶನ ಮಾಡಿಕೊಂಡು, ಸಂಕಲ್ಪ ಮಾಡಿಕೊಂಡು, ನೆಮ್ಮದಿನ ಹುಡುಕೊಂಡು ಸುಖವಾಗಿ ಬದುಕಬೇಕು ಅಂತ ದರ್ಶನ ಮಾಡ್ತೀವಿ. ಆ ಶಕ್ತಿಪೀಠದ ಊರಿನಲ್ಲಿರುವಂತಹ ಜನರನ್ನ ಗಮನಿಸಿ, ಅವರು ಕೂಡ ನಿಮ್ಮ ಅಥವಾ ನಿಮ್ಮ ಸುತ್ತಮುತ್ತಲಿನ ಇರುವಂತಹ ಮನಸ್ಥಿತಿಗಳಲ್ಲಿ, ಪರಿಸ್ಥಿತಿಗಳಲ್ಲಿ, ಗೊಂದಲಗಳಲ್ಲಿ, ನೋವುಗಳಲ್ಲಿ ಬದುಕ್ತಾ ಇರ್ತಾರೆ. ಇದನ್ನ ಸೂಕ್ಷ್ಮವಾಗಿ ಗಮನಿಸಿ ನಾನು ಈ ವಿಚಾರನ ಮಾತಾಡ್ತಾ ಇದ್ದೀನಿ. ಯಾಕೆ ಅಲ್ಲಿರುವಂತಹ ಜನಗಳಿಗೆ, ಶಕ್ತಿಪೀಠದಲ್ಲೇ ಇರುವಂತಹ ಜನಗಳಿಗೆ ಭಗವಂತನ ಅನುಗ್ರಹ, ಆಶೀರ್ವಾದ ಆಗ್ತಿಲ್ಲ, ಅಥವಾ ಅವರು ಕೂಡ ನಿಮ್ಮ ರೀತಿಯ ನೋವಲ್ಲಿ, ಮನಸ್ತಾಪಗಳಲ್ಲಿ ನೆಮ್ಮದಿ ಇಲ್ಲದ ತರ ಜೀವನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಶಕ್ತಿಪೀಠದಲ್ಲಿ ಭಗವಂತ ಇದನ್ನ ನಿಮ್ಮ ಮನೆಯಲ್ಲಿ ಇಲ್ವಾ? ನಿಮ್ಮ ಮನೆಯಲ್ಲಿ ಭಗವಂತ ಇದನ್ನ ಶಕ್ತಿಪೀಠದಲ್ಲಿ ಸುತ್ತಮುತ್ತ ಇರುವ ಜನರಿಗೆ ಅನುಗ್ರಹ ಆಗ್ತಿಲ್ವಾ? ಈ ರೀತಿಯ ಸರಿಸುಮಾರು ಸಾವಿರಾರು ಪ್ರಶ್ನೆಗಳು, ಸಾವಿರಾರು ವಿಭಿನ್ನ ರೀತಿಯ ಮನಸ್ಥಿತಿಗಳಲ್ಲಿ ಬರ್ತಾ ಇದೆ. ಹಾಗಾದ್ರೆ ಇದಕ್ಕೆ ಸೂಕ್ತವಾದ ಉತ್ತರ ಅಥವಾ ಭಗವಂತನ ಇರುವಿಕೆ, ಅಸ್ತಿತ್ವ ಶಕ್ತಿಪೀಠಗಳಲ್ಲಿ ಇದೆಯಾ, ಮನೆಯಲ್ಲಿ ಇದೆಯಾ, ಮನಸ್ಸಿನಲ್ಲಿ ಇದೆಯಾ, ನಮ್ಮ ಒಳಗಡೆ ಇದೆಯಾ, ಹೊರಗಡೆ ಇದೆಯಾ? ಇದಕ್ಕೆ ನಾನು ನಿಮಗೆ ನನ್ನ ಗುರುಗಳ ಆಶೀರ್ವಾದ, ಅನುಗ್ರಹಗಳಿಂದ ನಮ್ಮ ಅನುಭವಕ್ಕೆ ಬಂದಿರುವ ವಿಚಾರಗಳನ್ನ ನಾನು ತಿಳಿಸ್ತೇನೆ. ನೀವು ಯಾವುದೇ ಶಕ್ತಿಪೀಠಗಳಿಗೆ ಹೋಗಿ ಅಲ್ಲಿ ಭಗವಂತನ ಅಸ್ತಿತ್ವ, ಅನುಷ್ಠಾನಗಳು ಯಥಾರ್ಥವಾಗಿ ಆಗಿರುತ್ತೆ. ಆದ್ರೆ ನೀವು ಹೋಗಿ ಬಂದು ಯಾವುದೇ ಬದಲಾವಣೆ, ಬೆಳವಣಿಗೆಗಳು ಆಗ್ತಿರಲ್ಲ. ಯಾಕೆ ಅಂದ್ರೆ ಆ ಶಕ್ತಿಪೀಠದ ಮಹತ್ವ, ಆ ದೈವದ ಜವಾಬ್ದಾರಿಗಳು, ಆ ದೈವ ಯಾಕೆ ಅಲ್ಲಿ ಪ್ರತಿಷ್ಠಾಪನೆ ಆಗಿದೆ ಅಥವಾ ಅಲ್ಲಿ ಆ ಒಂದು ಶಕ್ತಿಪೀಠದಲ್ಲಿ ನೆಲೆಸಿದೆ, ಅಲ್ಲಿಯ ವಿಶೇಷತೆಗಳೇನು, ಅದನ್ನೆಲ್ಲ ತಿಳ್ಕೊಂಡು ನೀವು ಪೂಜೆ ಮಾಡಿಸ್ಕೊಂಡು ಬಂದಿರ್ತೀರ, ಆ ಮಹತ್ವನ ತಿಳ್ಕೊಂಡು. ಆದ್ರೆ ನಿಮ್ಮ ಜೀವನದಲ್ಲಿ ಅದು ಹೋಗಿ ಬಂದ್ಮೇಲೆ ಕೂಡ ಯಾವುದೇ ರೀತಿಯ ಬದಲಾವಣೆಗಳು ಆಗ್ತಿರಲ್ಲ. ಯಾಕೆಂದ್ರೆ ನಿಮ್ಮ ಗಂಡ, ನಿಮ್ಮ ಹೆಂಡತಿ, ಮಕ್ಕಳುಗಳು, ಅವರ ಮನಸ್ಥಿತಿ, ಪರಿಸ್ಥಿತಿಗಳು ಯಾವುದೇ ರೀತಿಯ ಬದಲಾವಣೆಗಳು ಆಗಿರಲ್ಲ. ಇಲ್ಲಿ ಯಾವ ಅಭಾವಗಳಿದೆ ಅಂತ ಹೇಳಿದ್ರೆ ಜ್ಞಾನ. ತಂದೆ ತಾಯಿಗೆ ಭಗವಂತನ ಅಥವಾ ದೈವಗಳ ಒಂದು ಪ್ರಭಾವಗಳಾಗ್ಬೋದು, ಆ ಶಕ್ತಿ ಮನಸ್ಸಿನಲ್ಲಿ ಜಾಗೃತವಾಗಿ ಪಂಚಭೂತಗಳಲ್ಲಿ ಇದೆ ಅನ್ನೋ ಮನೋಭಾವ ಅಥವಾ ಅರಿವು ಯಾರಿಗೂ ಇಲ್ಲ. ವಿಗ್ರಹ ನೋಡ್ತೀರಾ, ವಿಗ್ರಹದಲ್ಲಿ ಕಲ್ಲಿನ ವಿಗ್ರಹದಲ್ಲಿ ಅನುಷ್ಠಾನ ಮಾಡಿರ್ತಾರೆ, ಪೃಥ್ವಿ ತತ್ವ ಮಾತ್ರ ಇರುತ್ತೆ ಆ ವಿಗ್ರಹದಲ್ಲಿ. ವಿಗ್ರಹ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಒಂದು ಉಪಾಸನೆ ಮಾಡ್ಕೊಂಡು, ಅನುಷ್ಠಾನ ಮಾಡ್ಕೊಂಡು, ನಮಸ್ಕಾರ ಮಾಡ್ಕೊಂಡು, ಸಂಕಲ್ಪ ಮಾಡ್ಕೊಂಡು, ನಿಮ್ಮ ದೇಹ ಪಂಚಭೂತಗಳಲ್ಲಾಗಿದೆ. ಆ ಪಂಚಭೂತಗಳಲ್ಲೇ ಭಗವಂತ 5 ಪಂಚಭೂತಗಳಲ್ಲೂ ಯಥಾರ್ಥವಾಗಿ ನಿಮ್ಮ ಒಳಗಡೆ ಇದ್ದಾನೆ. ಅದನ್ನ ನೀವು ಆ ಒಂದು ಭಗವಂತನ ಅಸ್ತಿತ್ವವನ್ನ ಯಾವ ರೀತಿ ನೀವು ಅದನ್ನ ಪಡ್ಕೊಳ್ತೀರಾ, ಯಾವ ರೀತಿಯಲ್ಲಿ ನೀವು ಅದನ್ನ ಅನುಕರಣೆ ಮಾಡ್ತೀರಾ, ಅಥವಾ ಯಾವ ಜ್ಞಾನದಿಂದ ಅದನ್ನ ನೀವು ಅರಿವು ಮೂಡಿಸ್ಕೊಳ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಆ ಭಗವಂತ ಒಳಗಡೆ ಅದನ್ನೇ ಹೆಂಗ್ ಕಂಡಿಟ್ಕೊಳ್ಳೋದು? ನಿಮ್ಮ ಹೆಸರು ಏನೋ ಒಂದಿರುತ್ತೆ, ಕೃಷ್ಣನೋ ಅಥವಾ ಅರ್ಜುನ್, ನಾರಾಯಣ್, ಏನೋ ಒಂದು ಹೆಸರು ಇರುತ್ತೆ. ಆ ಹೆಸರಲ್ಲಿರೋನು ಹೇಗೆ ಭಗವಂತನ ಒಳಗಡೆಯಿಂದ ಹುಡುಕೊಳ್ಳೋದು ಅಥವಾ ಭಗವಂತನ ಒಳಗಡೆಯಿಂದ ಅರಿವು ಮೂಡಿಸ್ಕೊಳ್ಳೋದು ಹೇಗೆ? ನಿಮ್ಮ ಗುಣಗಳನ್ನ ನೀವು ಗಮನಿಸಿ. ನಿಮ್ಮ ಗುಣಗಳಲ್ಲಿ ಸಾತ್ವಿಕ ಮನೋಭಾವ ಇದೆಯಾ,
ಅಥವಾ ರಜಸ ಮನೋಭಾವ ಇದೆಯಾ ಅಲ್ಲ ರಾಕ್ಷಸ ಮನೋಭಾವ ಇದೆಯಾ, ಹೇಗೆ ಕಂಡಿಡ್ಕೊಳ್ಳೋದು? ನಿಮ್ಮಿಂದ ಬೇರೆಯವ್ರಿಗೆ ನೋವಾಗ್ತಾ ಇದೆ ಅಂತ ಹೇಳಿದ್ರೆ, ಕಷ್ಟದಲ್ಲಿದ್ದಾರೆ, ನೋವಲ್ಲಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಒಂದು ವ್ಯಕ್ತಿತ್ವಗಳಿಂದ ತುಂಬಾ ತೊಂದರೆಗಳಾಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮದು ತಾಮಸಿಕ ಮನೋಭಾವ. ಇನ್ನ ರಾಜಸಿಕ ಮನೋಭಾವಗಳು ನಾಟಕ ಆಡ್ಕೊಂಡು ಯಾರಿಗೂ ಏನು ಗೊತ್ತಾಗ್ತಲ್ಲಪ್ಪ, ನನ್ನ ಸ್ವಾರ್ಥಕ್ಕೆ ನಾನು ಏನೋ ನಾಟಕಗಳು ಆಡ್ಕೊಂಡು ಜೀವನ ಮಾಡ್ತಾ ಇದೀನಿ, ಯಾರಿಗೂ ಏನು ಗೊತ್ತಾಗ್ತಲ್ಲ, ನನ್ನ ಆಟ ನಾನು ಆಡ್ತೀನಿ, ನನ್ನ ಕಂಫರ್ಟಬಲ್, ನನ್ನ ಸ್ವಾರ್ಥಕ್ಕೆ ನಾನು ಜೀವನ ಮಾಡಬೇಕು, ಇದು ರಾಜಸ. ಇನ್ನು ಸಾತ್ವಿಕ ಮನೋಭಾವ, ಅವರು ಒಳ್ಳೆಯವರಾಗಿರ್ತಾರೆ, ಸುತ್ತಮುತ್ತ ಇರೋರ್ಗೂ ಕೂಡ ಒಳ್ಳೆಯದಾಗ್ಲಿ, ನೆಮ್ಮದಿ ಆಗಿರ್ಲಿ, ಸುಖವಾಗಿರ್ಲಿ ಅನ್ನೋ ರೀತಿಯಲ್ಲಿ ತಮ್ಮ ಕುಟುಂಬದವ್ರಿಗೂ ಮತ್ತೆ ಹೊರಗಿನ ಸಮಾಜಕ್ಕೂ ಒಂದು ಆ ಮನೋಭಾವದಲ್ಲಿ ಇರ್ತಾರೆ. ಇದನ್ನ ಅರ್ಥಕೊಂಡ ಮೇಲೆ ನೀವು ನಿಮ್ಮ ಒಂದು ಜೀವನ ಜನ್ಮ, ಮನುಷ್ಯನ ಜನ್ಮನ ಸರಿಯಾದ ರೀತಿಯಲ್ಲಿ ಭಗವಂತನ ದಾರಿಯಲ್ಲಿ ಸಾರ್ಥಕ ಮಾಡ್ಕೊಳ್ಳೋದಿಕ್ಕೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರುವ ಪುಸ್ತಕಗಳನ್ನ ನೀವು ಓದೋದಕ್ಕೆ ಶುರು ಮಾಡಿ. ಇಲ್ಲ ನನಗೆ ಸಮಯದ ಅಭಾವ ಇದೆ, ನಾನು ಪುಸ್ತಕಗಳನ್ನ ಓದ್ತೀನಿ, ಮರ್ತೋಗ್ತೀನಿ, ನನಗೆ ಅಷ್ಟು ಪದಜ್ಞಾನ ಇಲ್ಲ ಅಂಥವರು ಗುರುಗಳನ್ನ ಅನ್ವೇಷಣೆ ಮಾಡಿ. ಎಲ್ಲೆಲ್ಲಿ ಆಧ್ಯಾತ್ಮಿಕವಾಗಿ ಪ್ರವಚನಗಳು, ಸತ್ಸಂಗಗಳು ನಡೆಯುತ್ತೆ ಅಲ್ಲಿ ಸ್ವಲ್ಪ ಸಮಯ ಅವಕಾಶನ ಕೊಡಿ. ಅಥವಾ ನಿಮ್ಮ ಮಕ್ಕಳಿಗೆ ಭಗವದ್ಗೀತೆ, ಆಧ್ಯಾತ್ಮಿಕವಾಗಿರುವಂತಹ ಲೌಕಿಕ ಅಲೌಕಿಕ ಸಂಬಂಧಪಟ್ಟಿರುವ ಬುಕ್ಗಳನ್ನ ಪಠಣೆ ಮಾಡೋದಕ್ಕೆ ಹೇಳಿ. ಪಠಣೆ ಮಾಡ್ತಾ 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 ಅವ್ರು ಏನೋ ಒಂದು ಅಭ್ಯಾಸ ಪದಗಳನ್ನ ನೋಡ್ತಾ ಇರ್ತಾರೆ, ಸರಿಯಾದ ಅರ್ಥಗರ್ಭಿತವಾಗಿ ಅವ್ರಿಗೇನು ಅರ್ಥ ಆಗಲ್ಲ, ಆದ್ರೂ ಕೂಡ ಏನೋ ಒಂದು ಪಠಣೆ ಮಾಡಿಕೊಂಡು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆ ಪ್ರಯತ್ನನೇ ಅವರಿಗೆ ಭಗವಂತನ ಅನುಗ್ರಹ ಶುರುವಾಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಅಲ್ಲಿರುವ ಮಂತ್ರಗಳು ಅಥವಾ ಏನೋ ಒಂದು ಕಥೆಗಳು, ಭಗವಂತನ ಕೃಷ್ಣನ್ ಕಥೆಗಳಾಗ್ಬೋದು, ರಾಮನ್ ಕಥೆಗಳಾಗ್ಬೋದು, ಮಹಾಭಾರತ, ಏನೋ ಒಂದು ವಿಚಾರನ ತಿಳಿಸ್ಕೊತಾ ಇರ್ತಾರೆ. ತಿಳ್ಕೊಂಡು ಆ ವಿಚಾರನ ವೈಚಾರಿಕತೆವಾಗಿ ಅವರ ಜ್ಞಾನಾನುಸಾರವಾಗಿ ಅದನ್ನ ಅಧ್ಯಯನ ಮಾಡಿಕೊಂಡು ಸಣ್ಣ ಪುಟ್ಟ ವಿಷಯಗಳನ್ನ ತಿಳ್ಕೊಂಡು ಅವ್ರಿಗವರೇ ಅಪ್ಡೇಟ್ ಆಗ್ತಾ ಹೋಗ್ತಾರೆ. ಈ ರೀತಿ ಅಪ್ಡೇಟ್ ಆಗಿ ಅವರ ಜೀವನದಲ್ಲಿ ಬದಲಾವಣೆ ಆಗಿ, ಯಾವ ಕುಟುಂಬದಲ್ಲಿ ಆ ರೀತಿಯ ಬದಲಾವಣೆ, ಆ ರೀತಿಯ ಅಧ್ಯಯನ ಮಾಡಿಕೊಂಡು ಭಗವಂತನ ಒಂದು ಅಸ್ತಿತ್ವನ ದೈವದ ದಾರಿಯಲ್ಲಿ ಕರ್ಮಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ, ಅಂತಹ ಕುಟುಂಬದ 5 ತಲೆಮಾರುಗಳ ಒಂದು ದೋಷಗಳು ಅಥವಾ ಲೋಪಗಳು ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಸರಿ ಹೋಗ್ತಾ ಹೋಗುತ್ತೆ. ಅವರ ಒಂದು ದೋಷಗಳು ನಿವಾರಣೆ ಆಗುತ್ತೆ. ಯಾರಿಗೂ ದೇಹ ಸಿಕ್ಕಿರಲ್ಲ, ಅವ್ರಿಗೆ ದೇಹ ಸಿಗ್ತಾ ಹೋಗುತ್ತೆ. ಈ ರೀತಿ ನಿಮ್ಮ DNA ಸಮಸ್ಯೆಗಳಾಗ್ಬೋದು, ನಿಮ್ಮ ಕಷ್ಟಗಳಾಗ್ಬೋದು, ಯಾವುದೇ ರೀತಿಯ ಕುಟುಂಬ ಕಲಹಗಳಾಗ್ಬೋದು, ಇದೆಲ್ಲವೂ ಕೂಡ ನಿಮಗೆ ಸರಿ ಹೋಗ್ತಾ ಹೋಗುತ್ತೆ. ಹೀಗೆ ನಿಮ್ಮ ಜನ್ಮ, ಮನುಷ್ಯ ಜನ್ಮ ಸಾರ್ಥಕ ಆಗಬೇಕು. ಪರಮಾತ್ಮನ ದಾರಿಲಿ ನಾವು 100ಕ್ಕೆ 1000ಕ್ಕೆ ಅಷ್ಟು ಮಾತ್ರ ನಾವು ಮ್ಯಾಚ್ ಮಾಡಕ್ಕಾಗಲ್ಲ, ಅಷ್ಟು ರೀಚ್ ಆಗಕ್ಕಾಗಲ್ಲ. ಆ ಭಗವಂತನ ದಾರಿಲಿ ಪ್ರಯತ್ನ ಪಟ್ರೆ 100 ಅಲ್ಲ, 1000 ಅಲ್ಲ, 1,00,000 ಪಟ್ಟು ನಾವು ರೀಚ್ ಆಗ್ಬೋದು. ಆ ಒಂದು ಭಗವಂತನ ಒಂದು ಅನುಗ್ರಹಕ್ಕೆ ನಾವು ಪಾತ್ರರಾಗ್ಬೋದು ಪ್ರಯತ್ನ ಪಟ್ರೆ. ಪ್ರಯತ್ನನೇ ಇಲ್ಲ ಅಂತ ಹೇಳಿದ್ರೆ ಯಾವುದು ಸಾಧ್ಯ ಇಲ್ಲ. ಹೀಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಅನುಭವಗಳಲ್ಲಿ ಭಗವಂತನ ದಾರಿ ಸಿಗದೆ ಪರಿಹಾರಗಳನ್ನ ಮಾಡಿಕೊಂಡು, ಯಾವುದೇ ರೀತಿಯ ಪರಿಹಾರ ಆಗದೆ ಗೊಂದಲಗಳಲ್ಲಿ, ಒದ್ದಾಟಗಳಲ್ಲಿ ನೆಮ್ಮದಿ ಕಳ್ಕೊಂಡು ಜೀವನದಲ್ಲಿ ಸರಿಯಾದ ಒಂದು ಮಾರ್ಗದರ್ಶನಗಳು ಬೇಕು ಅಂಥವರು ನನ್ನ ಈ ರಿಯಲ್ ಲೈಫ್ ವೇದಿಕೆಯಲ್ಲಿ ನಿಮಗೆ ನಿಮ್ಮ ವ್ಯಕ್ತಿತ್ವಗಳಿಗೆ ಅನುಗುಣವಾಗಿ ಬೇಕಾಗುವಂತಹ ಕರ್ಮ ಸಿದ್ಧಾಂತದ ಮಾರ್ಗದರ್ಶನಗಳನ್ನ ತಿಳಿಸ್ಕೊಡ್ತೇನೆ. ಅದನ್ನ ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಪಾಲನೆ ಮಾಡೋದ್ರಿಂದ ನೀವು, ನಿಮ್ಮ ಕುಟುಂಬದವರು, ಮಕ್ಕಳು ಎಲ್ಲರೂ ಕೂಡ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ನನ್ನ ವೇದಿಕೆಯಲ್ಲಿ ನೀವು ಬಂದು ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ, ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಹೇಳಿದ್ರೆ ನೀವು ನನ್ನ ವೇದಿಕೆಯನ್ನ ಭೇಟಿ ಮಾಡಿ ಖರ್ಚು ಮಾಡಿದಂತಹ ಶುಲ್ಕವನ್ನು ನಾನು ವಾಪಸ್ ಮಾಡ್ತೇನೆ. ನೀವು ಯಾರ ಬಳಿ ಪರಿಹಾರಕ್ಕೆ ಹೋದ್ರೂ ಕೂಡ ನೀವು ಮಾಡಬೇಕಾಗಿರೋ ಪ್ರಶ್ನೆ, ಯಾವುದೇ ರೀತಿಯ ಪರಿಹಾರ ಆಗದ ಪಕ್ಷದಲ್ಲಿ ನೀವು ಭರಿಸುವಂತಹ ಹಣವನ್ನ ವಾಪಸ್ ಮಾಡಿ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತಾ ಹೋಗಿ ಜಾಗೃತರಾಗಿ, ಆ ಸಮಯದಲ್ಲಿ ನಿಮ್ಮನ್ನ ಅಟೆಂಡ್ ಮಾಡುವಂತ, ನಿಮ್ಮ ಪರಿಹಾರಕ್ಕೆ ಬಂದಿರುವಂತಹ ಸಲಹೆಗಾರರು
ಹಣನ ವಾಪಸ್ ಮಾಡಬೇಕಾಗುತ್ತೆ ಅನ್ನೋ ಒಂದು ನಿಬಂಧನೆಯಲ್ಲಿ ನಿಮಗೆ ಪರಿಹಾರ ಕೊಡಬೇಕಾ ಬೇಡವಾ ಅನ್ನೋದನ್ನ ಅವರು ಯೋಚನೆ ಮಾಡ್ತಾರೆ. ಹೀಗೆ ಸಾಕಷ್ಟು ವಿಡಿಯೋಗಳನ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೂ ತಿಳಿಸಿದ್ದೀನಿ, ನನ್ನ ರಿಯಲ್ ಲೈಫ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಅಂತಹ ಅನುಭವಗಳು ನಿಮ್ಮ ಜೀವನಕ್ಕೆ ಬಂದು ಯಾವುದೇ ಪರಿಹಾರ ಆಗದ ಸಂದರ್ಭದಲ್ಲಿ ಈ ವೇದಿಕೆಯನ್ನ ಭೇಟಿ ಮಾಡಬಹುದು. ನಿಮ್ಮ ನೆಮ್ಮದಿಯ ಭವಿಷ್ಯಕ್ಕೆ ರಿಯಲ್ ಲೈಫ್ ವೇದಿಕೆ. ಧನ್ಯವಾದಗಳು.